channel. I am Mahesh here. Today I would like to solve another problem from the same chapter, profits and gains from business. Let us go to the question. So profit and loss account of Messrs. Raju and Company for the year ended 31st March 2019. They have given the profit and loss account for the year ended. So it is the profit and loss account. So before going to solve the problem, required to find out in debit side which all the expenses are allowed and disallowed, and comes to the credit side we have to be find out which incomes are business incomes and non-business incomes, and then tax-free incomes. This is a very important part, because even now find out ಮಾಡಿದ್ರೆ problem we cannot able to solve. So carefully we have to be find out these things. So go for first one, general expenses. I put here star mark because they have given a adjustment over here. So ಆಮೇಲೆ ನೋಡೋಣ ಅದೇನು ಮಾಡಬೇಕು ಅಂತ. And then next one, fire insurance premium. So usually business ಅಂದಮೇಲೆ fire insurance ಮಾಡಿಸಲೇಬೇಕು. So this is the allowed expenditure. And then two bad debts. There is no adjustment in this problem. So always bad debts is allowed ಆಗುತ್ತೆ. ಸಪೋಸ್ ಬ್ಯಾಡ್ ಡೆಟ್ಸ್ ಸ್ಟಿಲ್ ರಿಕವರೇಬಲ್ ಅಂತ ಕೊಟ್ಟರೆ ಮಾತ್ರ ಅವಾಗ ಡಿಸಲೌಡ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಅಲೋ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಟು ಸ್ಯಾಲರೀಸ್. ಸೊ ಸ್ಯಾಲರೀಸು ಅಷ್ಟೇ ಆ್ಯಸ್ ಯೂಶುವಲ್ ಅಲೌಡ್ ಎಕ್ಸ್ಪೆನ್ಸಸ್ ಬಿಕಾಸ್ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಆ್ಯಂಡ್ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಅಂತ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಎಬೌವ್ 10,000 ಇದೆ ಅಂತಂದರೆ ಕಂಪಲ್ಸರಿ ಅದನ್ನು ಡಿಸಲೋ ಮಾಡಬೇಕು. ವಿತಿನ್ 10,000 ಇದ್ದರೆ ಅಲೋ ಮಾಡ್ತಿದ್ವಿ, ಬಟ್ ಇಲ್ಲಿ ಮೋರ್ ದೆನ್ 10,000 ಇರೋದ್ರಿಂದ ಎಂಟೈರ್ ಅಮೌಂಟು 22,250 ರುಪೀಸ್ನ ನಾವು ಡಿಸಲೌಡ್ ಮಾಡಬೇಕು. ಬಿಕಾಸ್ ಪ್ರಾವಿಷನ್ ಇದೆ, ಯಾವುದೇ ಎಕ್ಸ್ಪೆಂಡಿಚರ್ ಆಗಲಿ ಕ್ಯಾಶಲ್ಲಿ ಎಬೌವ್ 10,000 ಕೊಡ್ತಾ ಇದ್ದೀವಿ ಅಂತಂದರೆ ಅದನ್ನು ಕಂಪಲ್ಸರಿ ಡಿಸಲೋ ಮಾಡಲೇಬೇಕು. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಪ್ರೊಪ್ರೈಟರ್ಸ್ ಸ್ಯಾಲರಿ. ಇದು ಅಷ್ಟೇ ಡಿಸಲೌಡ್ ಆಗುತ್ತೆ. ಆ್ಯಂಡ್ ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಟ್ಟರೆ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಲ್ಲ. ಸೊ ಇದು ಅಷ್ಟೇ ಡಿಸಲೌಡ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸು ಅಷ್ಟೇ ಡಿಸಲೌಡ್ ಆಗುತ್ತೆ, ಬಿಕಾಸ್ ಇದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ ಮುಂಚೆನೇ ಅದನ್ನು ಅಲೋ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಡಿಸಲೋ ಮಾಡಬೇಕು. ಆ್ಯಂಡ್ ದೆನ್ ಗೋ ಫಾರ್ ಅದರ್ ಒನ್, ಡಿಪ್ರಿಸಿಯೇಷನ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಮಾತ್ರ ಡಿಸಲೌಡ್ ಆಗಿರುತ್ತೆ. ಓನ್ಲಿ ಗಿವನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮಾತ್ರ ಕೊಟ್ಟಿದ್ದಾನೆ, ಬೇರೆ ಎಲ್ಲೂ ಕೊಟ್ಟಿಲ್ಲ ಅಂತಂದರೆ ಆವಾಗ ಅದನ್ನು ನಾವು ಅಲೋ ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೇನು ಅಂತಂದರೆ, ಡಿಪ್ರಿಸಿಯೇಷನ್ನು P&L ಅಕೌಂಟಲ್ಲಿ ಮಾತ್ರ ಕೊಟ್ಟಿದ್ದರೆ ಅದು ಅಲೌಡ್ ಎಕ್ಸ್ಪೆನ್ಸಸ್ಸು. ಸಪೋಸ್ P&L ಅಕೌಂಟು ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಎರಡೂ ಕಡೆ ಕೊಟ್ಟಿದ್ದರೆ ಆವಾಗ ಡಿಸಲೌಡ್ ಮಾಡಬೇಕಿಲ್ಲಿ. ಹಾಗಾಗಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಅದಕ್ಕೆ ಡಿಪ್ರಿಸಿಯೇಷನ್ನ ರಿಕ್ವೈರ್ಡ್ ಟು ಡಿಸಲೌಡ್. ಆ್ಯಂಡ್ ದೆನ್ ಅಡ್ಜಸ್ಟ್ಮೆಂಟಲ್ಲಿ ಅದನ್ನು ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, GST ಡ್ಯೂ ರುಪೀಸ್ 5,000. ಸೊ ಅಲ್ಲಿ ಡ್ಯೂ ಅಂತ ಹೇಳಿದ್ದಾನೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅಲ್ಲಿ ಡ್ಯೂ ಅಂತ ಕೊಟ್ಟಿದ್ದ, ಡೇಟ್ ಏನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಡಿಸಲೌಡ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೆ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಸೊ ಅಡ್ಜಸ್ಟ್ಮೆಂಟ್ ಇದೆ ಅಂತಂದರೆ ನೋಡಬೇಕು ವಿತಿನ್ ಡ್ಯೂ ಡೇಟ್ ಏನಾದರೂ ಪೇ ಆಗಿದೆಯಾ ಅಥವಾ ಆಫ್ಟರ್ ಡ್ಯೂ ಡೇಟ್ ಏನಾದರೂ ಪೇ ಆಗಿದೆಯಾ ಅಂತ ಅದನ್ನು ಚೆಕ್ ಮಾಡಿಬಿಟ್ಟು ನೋಡೋಣ. ಆ್ಯಂಡ್ ದೆನ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಸೊ ಇನ್ಕಮ್ ಟ್ಯಾಕ್ಸು ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ಡಿಸಲೌಡ್ ಆಗೇ ಆಗುತ್ತೆ. ಆ್ಯಂಡ್ ದೆನ್ ಗೋ ಫಾರ್ ದ ಕ್ರೆಡಿಟ್ ಸೈಡ್. ಗ್ರಾಸ್ ಪ್ರಾಫಿಟ್ ನಾವು ಎಲ್ಲೂ ತೊಗೊಳೋದಿಲ್ಲ. ಆ್ಯಂಡ್ ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಟ್ ಡಿಸಲೌಡ್ ಅರ್ಲಿಯರ್. ಸೊ ಇಲ್ಲಿ ಡಿಸಲೌಡ್ ಅರ್ಲಿಯರ್ ಅಂತ ಕೊಟ್ಟಿರೋದ್ರಿಂದ ಇದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಬೈ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ಸೊ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸು ಅಷ್ಟೇ, ಸೊ ಅದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಆ್ಯಂಡ್ ದೆನ್ ರೆಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯೀಸ್. ಇಲ್ಲಿ ಎಂಪ್ಲಾಯೀಸಿಂದ ನಾವು ರೆಂಟ್ ರಿಸೀವ್ ಮಾಡ್ತಿರೋದ್ರಿಂದ ಸೊ ಇದು ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಬಿಕಾಸ್ ಅವನೇ ಕೊಡ್ತಾನೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಥವಾ ಸಿಂಪಲಾಗಿ ರೆಂಟ್ ರಿಸೀವ್ಡ್ ಅಂತ ಕೊಡ್ತಾನೆ. ಎಂಪ್ಲಾಯೀಸ್ ಅಂತಲೂ ಮೆನ್ಷನ್ ಮಾಡಲ್ಲ, ಏನು ಹೇಳಲ್ಲ. ಅಂಥ ಟೈಮಲ್ಲಿ ಬೇಕಾದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಸ್ಪೆಸಿಫಿಕ್ಕಾಗಿ ಎಂಪ್ಲಾಯೀಸ್ ಅಂತ ಅವನೇ ಮೆನ್ಷನ್ ಮಾಡಿದಾಗ ದಟ್ ಈಸ್ 100% ಬಿಸ್ನೆಸ್ ಇನ್ಕಮ್. The next one,
ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್ಸ್. ಸೊ ಡೆಟಾರ್ಸ್ ಯೂಶಲಿ ಕಂಪ್ನಿಯಲ್ಲಿ ಬರ್ತಾರೆ, ಬಿಕಾಸ್ ನೀವು ಸೇಲ್ಸ್ನ ಕ್ರೆಡಿಟ್ ಬೇಸಿಸ್ ಮೇಲೆ ಮಾಡಿರ್ತೀರ, ಡೆಟಾರ್ಸ್ ಅರೈಸ್ ಆಗ್ತಾರೆ. ಸೊ ಡಿಲೇಡ್ ಪೇಮೆಂಟ್ಸ್ ಮಾಡ್ತಿದ್ದಾರೆ ಅವರು, ಅದಕ್ಕೋಸ್ಕರ ನಮಗೆ ಬಡ್ಡಿ ಬರ್ತಿದೆ. ಸೊ ಅದು ಕೂಡ ಇಲ್ಲಿ ಬಿಸ್ನೆಸ್ ಇನ್ಕಮ್. ಹಾಗಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಜನರಲ್ ಎಕ್ಸ್ಪೆನ್ಸಸ್ಗಿದೆ, ನೆಕ್ಸ್ಟ್ ಡಿಪ್ರಿಸಿಯೇಷನ್ಗಿದೆ, ಆ್ಯಂಡ್ ದೆನ್ GSTಗೆ ಕೂಡ ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಡೊನೇಷನ್ಸ್. ಸೊ ಚಾರಿಟಿ ಅಥವಾ ಡೊನೇಷನ್ಸ್ ಬೋತ್ ಆರ್ ದ ಸೇಮ್. ಸೊ ಇದು ಕಂಪಲ್ಸರಿ ಡಿಸಲೌಡ್ ಆಗುತ್ತೆ. ಆ್ಯಂಡ್ ದೆನ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಪರ್ಸ್ನಲ್ ಯೂಸ್ ಆಗಿದೆ ಅದನ್ನು ಮಾತ್ರ ನಾವಿಲ್ಲಿ ಡಿಸಲೌಡ್ ಮಾಡ್ತೀವಿ. ಬಿಸ್ನೆಸ್ಗೆ ಯೂಸ್ ಮಾಡ್ತಿರ್ತಾನೆ ಅದನ್ನು ಇಗ್ನೋರ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜು ಕಾರ್ನ ಅವನು ಪರ್ಸ್ನಲ್ ಯೂಸ್ ಮಾಡ್ತಾನೆ ಅದನ್ನು ಮಾತ್ರ ಇಲ್ಲಿ ನಾವು ಡಿಸಲೌಡ್ ಮಾಡಬೇಕು. ಲೇಟರ್ ಅದು ನೋಡೋಣ ಏನು ಮಾಡಬೇಕು ಅಂತ. ಆ್ಯಂಡ್ ದೆನ್ ಸೊ ಯೂಶಲಿ ಡಿಸಲೌಡ್ ಆಗೇ ಆಗುತ್ತೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸು, ಬಟ್ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನಾವು ಆಮೇಲೆ ನೋಡೋಣ. ಆ್ಯಂಡ್ ದೆನ್ ಕಮ್ ಟು ದ ಅನದರ್ ಪಾಯಿಂಟ್ ಈಸ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಕ್ವಾರ್ಟರ್ಸ್ ಲೆಡ್ ಟು ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗೋಸ್ಕರ ಅವನು ಕ್ವಾರ್ಟರ್ಸ್ನ ಕೊಟ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಓನರು, ದಟ್ ಮೀನ್ಸ್ ರಾಜು ಆ್ಯಂಡ್ ಕಂಪನಿ. ಸೊ ಅಲೋಡ್ ಎಕ್ಸ್ಪೆನ್ಸಸ್ಸು. ನೆಟ್ ಪ್ರಾಫಿಟ್ ನಾವು ಫಾರ್ಮೇಟಲ್ಲಿ ತೊಗೊಳ್ತೀವಿ. ಸೊ ಟೋಟಲ್ 1,66,000 ಫಾರ್ ಬೋತ್ ದ ಸೈಡ್ ದೇ ಹ್ಯಾವ್ ಗಿವನ್. This is a profit and loss account, and then they have mentioned the question. And here the following other information are available under adjustments na kottidane. So let us discuss with one by one. So first one, general expenses include rupees 2,800 paid on compensation to an old employee whose services were terminated in the interest of business. ಅಂದರೆ ಇಲ್ಲಿ ಓಲ್ಡ್ ಎಂಪ್ಲಾಯಿಗೆ 2,800 ರೂಪೀಸ್ನ ಕೊಡ್ತಾ ಇದ್ದಾನೆ ಕಾಂಪನ್ಸೇಷನ್ ಆಗಿ. ಸೊ ಅವನು ಹೇಳ್ತಾ ಇದ್ದಾನೆ ಓಲ್ಡ್ ಎಂಪ್ಲಾಯಿ ಅಂತ. ಹಾಗಾದರೆ ಇದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದನ್ನು ನಾವು ಅಲೋ ಮಾಡ್ತೀವಿ, ಬಟ್ ಇದನ್ನ ಎಲ್ಲೂ ತೊಗೊಳಲ್ಲ, ಬಿಕಾಸ್ ಆಲ್ರೆಡಿ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಜನರಲ್ ಎಕ್ಸ್ಪೆನ್ಸಸ್. ಈ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ದೆನ್ ಕಂಟಿನ್ಯೂ ನೋಡಿ. ಆ್ಯಂಡ್ rupees 2,200 ಬೈ ವೇ ಆಫ್ ಹೆಲ್ಪ್ ಟು ಎ ಪೂರ್ ಯೂನಿವರ್ಸಿಟಿ ಸ್ಟೂಡೆಂಟ್. ದಟ್ ಮೀನ್ಸ್ ಪೂರ್ ಯೂನಿವರ್ಸಿಟಿ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಬಟ್ ಇಲ್ಲಿ ಡಿಸಲೋ ಮಾಡ್ತಾರೆ, ಬಿಕಾಸ್ ಅವನು ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಿದ್ರೆ ಅದು ಅವನ ಖುಷಿ, ಅದು ದಟ್ ಮೀನ್ಸ್ ಅವ್ನ ಸಂತೋಷಕ್ಕೆ ಅವ್ನು ಮಾಡ್ತಾ ಇದ್ದಾನೆ ಅಷ್ಟೇ. ಬಟ್ ಇನ್ಕಮ್ ಟ್ಯಾಕ್ಸಲ್ಲಿ ಅದು ಬಿಸ್ನೆಸ್ಗೋಸ್ಕರ ಮಾಡ್ತಿದ್ದಾನ ಇಲ್ವಾ ಅಂತ ಮಾತ್ರ ನೋಡ್ತಾರೆ. ಇದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ, ಅದಕ್ಕೋಸ್ಕರ ಇದನ್ನು ನಾವೇನು ಮಾಡ್ತೀವಿ, ಡಿಸಲೌಡ್ ಮಾಡ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದ ರೇಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಕಮ್ಸ್ ಟು rupees 2,900. ಸೊ ಆಲ್ರೆಡಿ ಐ ಟೋಲ್ಡ್ ದಟ್ ಡಿಪ್ರಿಸಿಯೇಷನ್ P&L ಅಕೌಂಟಲ್ಲಿ ಕೊಟ್ಟು ಅದನ್ನು ನಾವೇನು ಮಾಡಿದ್ವಿ, ಡಿಸಲೋ ಮಾಡಿದ್ವಿ. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟು 2,900 ರೂಪೀಸ್ನ ನಾವು ಲೆಸ್ ಮಾಡ್ತೀವಿ. ಎಲ್ಲಿ ಲೆಸ್ ಮಾಡ್ತೀವಿ ಅಂತಂದರೆ ಅಲೋಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಆ ಒಂದು ಹೆಡ್ಡಿಂಗಲ್ಲಿ ನಾವು ಏನು ಮಾಡ್ತೀವಿ, ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕಾಗುತ್ತೆ. ಅಂದರೆ ದಟ್ ಮೀನ್ಸ್ P&L ಅಕೌಂಟಲ್ಲಿ ಕೊಟ್ಟಿರೋದನ್ನು ಡೈರೆಕ್ಟಾಗಿ ಡಿಸಲೋ ಮಾಡ್ತೀವಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಏನು 2,900 ರೂಪೀಸ್ ಇದೆ ಅದನ್ನು ಲೆಸ್ ಮಾಡ್ತೀವಿ. ಯಾವ ಹೆಡ್ಡಿಂಗಲ್ಲಿ ಅಂದರೆ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಾಗಾಗಿ ಡಿಪ್ರಿಸಿಯೇಷನು 2 ಸರ್ತಿ ರಿಪೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, GST ವಾಸ್ ಪೇಯ್ಡ್ ಆನ್ 1st May 2019. ಡ್ಯೂ ಡೇಟ್ ಫಾರ್ ಫೈಲಿಂಗ್ ಆಫ್ ರಿಟರ್ನ್ ಈಸ್ 31st July 2019. ಅಂದರೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ಸ್ ಅವನು ಪೇ ಮಾಡೋದಕ್ಕೆ 31st July ತನಕ ಟೈಮ್ ಇದೆ. ಬಟ್ ಅವನಲ್ಲಿ 1st May 2019ಗೆ ಪೇ ಮಾಡ್ತಾ ಇದ್ದಾನೆ. ಹಾಗಾದರೆ ವಿತಿನ್ ದ ಡ್ಯೂ ಡೇಟ್ ಅವ್ನು ಪೇ ಮಾಡ್ತಿರೋದ್ರಿಂದ ಸೊ ಅಲ್ಲಿ GST ನಾವೇನು ಮಾಡ್ತೀವಿ, ಅಲೋ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಡ್ಯೂ ಅಂತ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡಿದ್ದಾನೆ, 1st May 2019 ಪೇ ಮಾಡ್ತಾ ಇದ್ದಾನೆ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ನಾವು ಇದನ್ನು ಅಲೋ ಮಾಡಬೇಕಾಗುತ್ತೆ. ಅಂದರೆ 5,000 ರೂಪೀಸ್ ಏನಿದೆ ಫುಲ್ಲು ಅಲೋ ಮಾಡಿ, ಬಟ್ ಅಲೋಡ್ ಎಕ್ಸ್ಪೆನ್ಸಸ್ ಇದು ಮತ್ತೆ ಎಲ್ಲೂ ತೊಗೊಳ್ಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, 50% ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಫಾರ್ ಪ್ರೊಪ್ರೈಟರ್ಸ್ ಪರ್ಸ್ನಲ್ ಯೂಸ್. ಅಂದರೆ 50% ಮೋಟರ್ ಕಾರ್ನ ಪರ್ಸ್ನಲ್ ಯೂಸ್ ಮಾಡ್ತೇನೆ, ಇನ್ನು ರಿಮೈನಿಂಗ್ 50% ಆಫೀಸ್ ಯೂಸು. ಹಾಗಾದ್ರೆ ಇಲ್ಲೇನು ಪರ್ಸ್ನಲ್ ಯೂಸ್ ಇದೆ ಅದನ್ನು ಮಾತ್ರ ನಾವಿಲ್ಲಿ ಡಿಸರ್ವ್ಡ್ ಮಾಡ್ತೀವಿ. ದಟ್ ಮೀನ್ಸ್
ಏನು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದ 750, ಅದರಲ್ಲಿ 50% ಮಾತ್ರ ನಾವು ಡಿಸಲೌಡ್ ಮಾಡಬೇಕಾಗುತ್ತೆ. Then compute is the taxable business income for the assessment year 2019-20. So ಈ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು we require to solve a problem and then compute the total taxable business income for the assessment year 2019-20. Okay, let's go to the solution part. So still now we have discussed about the question and then adjustment ಏನು ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ದೀವಿ. Then go for the solution part. So as usual we have to take computation of taxable income from business. So left side ಅಲ್ಲಿ assessee Mrs. Raju, status always resident, then assessment year ಬರ್ಕೊಳ್ತೀವಿ 2019-20 and then previous year 2018-19. So here particulars amount columns ಹಾಕೊಳ್ತೀವಿ and then first one according to the format ಏನು net profit as per profit and loss account 39,000 they have given, and as it is we have to be required to take. And then first heading add ಅನ್ನೋದು ಇದರಲ್ಲಿ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಅರ್ಲಿಯರ್ ಏನೇನು ನಾವು ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಅಂತ ಡಿ ಅಂತ ಮಾರ್ಕ್ ಮಾಡಿದ್ವಿ ಅವನ್ನೆಲ್ಲ 1 by 1 ಬರ್ಕೊಳ್ಬೇಕಿಲ್ಲಿ, ದಟ್ ಮೀನ್ಸ್ ತೊಗೊಳ್ಬೇಕು. ಸೊ ಜನರಲ್ ಎಕ್ಸ್ಪೆನ್ಸಸ್ 2200, ಬಿಕಾಸ್ ಅದು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, 2 ಡಿವೈಡ್ ಆಗುತ್ತೆ ಜನರಲ್ ಎಕ್ಸ್ಪೆನ್ಸಸ್ಸು. ಅದರಲ್ಲಿ ಓಲ್ಡ್ ಎಂಪ್ಲಾಯಿ ಏನು ಕೊಡ್ತಾರೆ ಅದನ್ನು ಬಿಟ್ಬಿಡ್ತೀವಿ, ಬಟ್ ಪೂರ್ ಸ್ಟೂಡೆಂಟ್ಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾನೆ ಅದನ್ನು ಮಾತ್ರ ಇಲ್ಲಿ ಡಿಸಲೌಡ್ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್ ಪೇಯ್ಡ್ ಇನ್ ಕ್ಯಾಶ್ ಎಂಟೈರ್ ಅಮೌಂಟು 22,250 rupees ಏನಿದೆ ಅಷ್ಟನ್ನು ನಾವು ಡಿಸಲೌಡ್ ಮಾಡ್ತೀವಿ. ದಟ್ ಮೀನ್ಸ್ 10,000 ಎಬೋವ್ ಇದ್ದರೆ ಫುಲ್ ಅಮೌಂಟು ಟ್ಯಾಕ್ಸೇಬಲ್ ಆಗುತ್ತೆ. ಕೆಲವರು 10,000 ಲೆಸ್ ಮಾಡಿ ತೊಗೊಳ್ತಾರೆ, ಸೊ ಅದು ರಾಂಗ್, ಆ ಥರ ಮಾಡಬಾರ್ದು. ಅಲ್ಲಿ ಹೇಳ್ತಾರೆ ಎಬೋವ್ 10,000 ಯಾವುದೇ ಕ್ಯಾಶ್ ಪೇಮೆಂಟ್ ಆದರೂ ಎಂಟೈರ್ ಅಮೌಂಟು ಡಿಸಲೌಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೊಪ್ರೈಟರ್ ಸ್ಯಾಲ್ರಿ 12,500 ಕೊಟ್ಟಿದ್ದಾನೆ, ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಇಲ್ಲಿ ತೊಗೊಳ್ತೀವಿ, ಸೊ ಅದು ಕೂಡ ಇಲ್ಲಿ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2,000 ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ, ಅದನ್ನು ಕೂಡ ತೊಗೊಳ್ಬೇಕು. ಆ್ಯಂಡ್ ದೆನ್ ಇನ್ಕಮ್ ಟ್ಯಾಕ್ಸ್ 1,000 ಕೊಟ್ಟಿದ್ದ, ಸೊ ಇನ್ಕಮ್ ಟ್ಯಾಕ್ಸ್ 1,000 ಡಿಸಲೌಡ್ ಆಗುತ್ತೆ. ಅದಾದಮೇಲೆ ಡಿಪ್ರಿಸಿಯೇಷನ್ ನೋಡಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಇಟ್ ವಿಲ್ ಅಪಿಯರ್ಸ್ ಇನ್ 2 times. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟಿರೋದು ಇಲ್ಲಿ ಡಿಸಲೋ ಮಾಡ್ತೀವಿ, ಅಗೇನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಆಮೇಲೆ ಲೆಸ್ ಮಾಡ್ಕೊಳ್ತೀವಿ, ಇದು 2 times ಬರುತ್ತೆ. ಆ್ಯಂಡ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಇದು ಕೂಡ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ಸೇ, ಅದನ್ನು ಬರ್ಕೊಳ್ತೀವಿ ಅಥವಾ ತೊಗೊಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟು ಡೊನೇಷನ್ಸ್ ಕೊಟ್ಟಿದ್ದ, ಡೊನೇಷನ್ಸ್ ಕೂಡ ಇಲ್ಲಿ ಡಿಸರ್ವ್ಡ್ ಆಗುತ್ತೆ. ಆ್ಯಂಡ್ ದೆನ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಇತ್ತು ಏನಂತ 50% ಈಸ್ ಫಾರ್ ಪ್ರೊಪ್ರೈಟರ್ಸ್ ಪರ್ಸನಲ್ ಯೂಸ್ ಅಂತ, ಅದಕ್ಕೆ 750 50% ಮಾತ್ರ ನಾವು ತೊಗೊಂಡು ಡಿಸಲೋ ಮಾಡ್ತಾಯಿದ್ವಿ, ದಟ್ ಕಮ್ಸ್ 375 rupees. ಅಂದರೆ 50% ಬಿಸ್ನೆಸ್ ಬಿಟ್ಬಿಡ್ತೀವಿ, ಇನ್ನು ರಿಮೈನಿಂಗ್ 50% ಪರ್ಸ್ನಲ್ ಯೂಸು, ಅದಕ್ಕೆ ಅದನ್ನು ಡಿಸಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ದೆನ್ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಇಷ್ಟೇ ಇರೋದು, ಟೋಟಲ್ ಮಾಡಿದ್ರೆ 43,825 ಬರುತ್ತೆ. ಅಂದರೆ ಇನ್ನರ್ ಕಾಲಮಲ್ಲಿ ಏನು ತೊಗೊಂಡಿದ್ವಿ ಅಷ್ಟು ಡಿಸರ್ವ್ಡ್ ಎಕ್ಸ್ಪೆನ್ಸಸ್ನ ನಾವು ಟೋಟಲ್ ಮಾಡ್ತಾಯಿದ್ದೀವಿ 43,825 rupees. And second heading, according to the format we are solving this problem, so business income not credited to profit and loss account. ಬಿಸ್ನೆಸ್ ಇನ್ಕಮ್ಸ್ ಯಾವುದಾದ್ರೂ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ತೊಗೊಂಡಿರೋ ಬಿಟ್ಟಿದ್ರೆ ಅದನ್ನ ಎಲ್ಲಿ ಕೊಡ್ತಾನೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ, ಅಂಥ ಇನ್ಕಮ್ಸ್ ಯಾವಾದರೂ ಬಿಟ್ಟು ಹೋಗಿದ್ರೆ ಇಲ್ಲಿ ತೊಗೊಳ್ಬೇಕು, ಬಟ್ ಇಲ್ಲಿ ಯಾವುದೂ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, there is no information regarding this, simply take it as nil. And then under valuation of closing stock, ಇದ್ರ ಬಗ್ಗೆನೂ ಯಾವುದು ಇನ್ಫಾರ್ಮೇಷನ್ ಇಲ್ಲ, ಸೊ ಇಟ್ ಈಸ್ ಆಲ್ಸೋ ಟೇಕ್ ಇಟ್ ಆಸ್ ನಿಲ್. ದೆನ್ ಟೋಟಲ್ ಮಾಡಿಕೊಂಡ್ರೆ ಅಂದರೆ ಪ್ರಾಫಿಟ್ ಇಲ್ಲಿ 39,000 ನೆಟ್ ಪ್ರಾಫಿಟ್, ಮತ್ತು ಈ ಟೋಟಲ್ 43,825 ಇವೆರಡನ್ನೂ ನಾವು ಆ್ಯಡ್ ಮಾಡಿಕೊಂಡ್ರೆ ಸೊ ಇಟ್ ಕಮ್ಸ್ 82,825. ಇಟ್ ವಿಲ್ ಟೇಕ್ ಇಟ್ ಇನ್ ಔಟರ್ ಕಾಲಮಲ್ಲಿ ಬರ್ಕೊಳ್ತೀವಿ ಅದನ್ನು. ಆ್ಯಂಡ್ ದೆನ್ ಈ ಪಾರ್ಟ್ ಅಂದರೆ 50% ಸಾಲ್ವ್ ಮಾಡಿದ್ದೀವಿ, ಇನ್ನು ರಿಮೈನಿಂಗ್ ಪಾರ್ಟ್ ಇದೆ. ನೆಕ್ಸ್ಟ್ ಗೋ ಫಾರ್ ಲೆಸ್ ಐಟಮ್ಸ್. ಸೊ ಫಸ್ಟ್ ಒನ್ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅಂತ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದ ಅಲ್ವಾ, ಡಿಪ್ರಿಸಿಯೇಷನ್ ಅಲೌಡ್ ಆ್ಯಸ್ ಪರ್ IT ಆ್ಯಕ್ಟ್ ಅಂತ 2,900,
ಅದನ್ನು ಇಲ್ಲಿ ತಗೊಳ್ಬೇಕು. ಅಂದರೆ P&L ಅಕೌಂಟಲ್ಲಿ ಕೊಟ್ಟಿರೋದು ಡಿಸಲೋ ಮಾಡಿದ್ವಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಇಲ್ಲಿ ಲೆಸ್ ಮಾಡ್ತಾ ಇದ್ದೀವಿ, ಅಂದರೆ ಇಲ್ಲಿ ತಗೊಳ್ತಾ ಇದ್ದೀವಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಟ್ಯಾಕ್ಸ್ ಫ್ರೀ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇನ್ಕಮ್ ಆಗಲಿ, ಅಥವಾ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆಗಲಿ, ಅಥವಾ ಇಂಟ್ರೆಸ್ಟ್ ಫ್ರಮ್ POSB ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಆ ಥರ ಏನಾದರೂ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕೊಟ್ಟಿದ್ರೆ ಅದು ಇಲ್ಲಿ ಬರಬೇಕು, ಬಟ್ ಇಲ್ಲಿ ಯಾವುದು ಕೊಟ್ಟಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಡ್ ಡೆಟ್ಸ್ ಇದೆ. ಬಿಕಾಸ್ ಇಲ್ಲಿ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದ, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅರ್ಲಿಯರ್ ಡಿಸಲೌಡ್ ಅಂತ ಇದೆ. ಅರ್ಲಿಯರ್ ಡಿಸಲೌಡ್ ಅಂತ ಅಂದರೆ ಅದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸಪೋಸ್ ಅಲ್ಲಿ ಅರ್ಲಿಯರ್ ಅಲೌಡ್ ಅಂತ ಯಾರು ಕೊಟ್ಟಿದ್ರೆ ಅವಾಗ ಇಲ್ಲಿ ತಗೊಳ್ತಾ ಇರಲಿಲ್ಲ. ಅಲೌಡ್ ಅರ್ಲಿಯರ್ ಅಂತ ಇದ್ದರೆ ತಗೊಳ್ಬಾರ್ದು, ಬಟ್ ಡಿಸಲೌಡ್ ಅರ್ಲಿಯರ್ ಅಂತ ಇದ್ದರೆ ಕಂಪಲ್ಸರಿ ಅದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಈ ಬ್ಯಾಡ್ ಡೆಟ್ಸ್ ಎರಡೂ ಕೂಡ ಆಗುತ್ತೆ. ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ 4000 ಇದೆ, ಇದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಈ ಪ್ರಾಬ್ಲಮಲ್ಲಿ ಎರಡೇ ಇರೋದು, ಒಂದು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್, ಅದಾದಮೇಲೆ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ಇವೆರಡು ಕೂಡ ಈ ನಾನ್ ಬಿಸ್ನೆಸ್ ಇನ್ಕಮ್ ಹೆಡ್ಡಿಂಗಲ್ಲಿ ತೊಗೊಂಡಿದ್ದೀವಿ. 4000. ನೆಕ್ಸ್ಟ್ ಹೆಡ್ಡಿಂಗ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. there is no information for this one, so take it as nil. And another one is over valuation of closing stock. ಸೊ ಇದು ಕೂಡ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಇದು ಕೂಡ ನಿಲ್ ಆಗುತ್ತೆ. ದೆನ್ ಇವಿಷ್ಟು ಟೋಟಲ್ ಮಾಡ್ಕೊಂಡಾಗ ವಿ ವಿಲ್ ಗೆಟ್ 10,900 rupees. ಆ್ಯಂಡ್ ದೆನ್ ಈಗ ಎಲ್ಲ ತೊಗೊಂಡಿದ್ದಾಗಿದೆ, ಯಾವುದು ಅಡ್ಜಸ್ಟ್ಮೆಂಟ್ಸ್ ಬಿಟ್ಟಿಲ್ಲ. ದೆನ್ we have to be less finally. That means ಆಗಲೇ ಟೋಟಲ್ 82,825 rupees ಬಂದಿತ್ತು ಫಸ್ಟ್ ಪಾರ್ಟಲ್ಲಿ. ಸೊ ಅದನ್ನು ಈಗ ಅದರಲ್ಲಿ 10,900 rupees ಏನು ಬಂದಿದೆ ಈಗ ಅದನ್ನಿಲ್ಲಿ ಲೆಸ್ ಮಾಡ್ತೀವಿ. ದೆನ್ ಫೈನಲಿ ವಿಲ್ ಗೆಟ್ 71,925 rupees. ಸೊ ದಟ್ ಇಸ್ ದ ಆನ್ಸರ್. ದಟ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಈ ಪ್ರಾಬ್ಲಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟು. ಜನರಲ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, GSTಗೆ ಅಡ್ಜಸ್ಟ್ಮೆಂಟ್ ಇದೆ, ಆ್ಯಂಡ್ ದೆನ್ ಡಿಪ್ರಿಸಿಯೇಷನ್ಗೂ ಅಡ್ಜಸ್ಟ್ಮೆಂಟ್ ಇದೆ. ದೆನ್ ಫೈನಲ್ ಆಗಿ ಮೋಟಾರ್ ಕಾರ್ಗೂ ಕೂಡ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಅವಷ್ಟು ನಾವು ಕರೆಕ್ಟಾಗಿ ತೊಗೊಂಡ್ರೆ ಎಲ್ಲೂ ಕೂಡ ಮಿಸ್ಟೇಕ್ ಆಗದಿರ ಈಸಿಲಿ ವಿ ಕ್ಯಾನ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ದೆನ್ ಕೊನೆಗೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ ಲೆಸ್ ಮಾಡಬೇಕಲ್ವ 10,900 rupees, ಅದನ್ನು ಆ್ಯಡ್ ಮಾಡಿಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು. 82,825 rupeesಲ್ಲಿ ಮೈನಸ್ 10,900 rupeesನ ಲೆಸ್ ಮಾಡಬೇಕು. ಸೊ ಫೈನಲಿ 71,925 rupees ಬರುತ್ತೆ. ಸೊ ದಿಸ್ ಇಸ್ ಅ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. That is the answer. Thank you.